ಶ್ರೀಮಂತರಾಗಲು ಈ ಒಂದು ವೆರಿ ಇನ್ಸೈಟ್ಫುಲ್ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇನ್ಸೈಟ್ಫುಲ್ ಯಾಕೆ ಹೇಳ್ತಾ ಏನಂದ್ರೆ ಈ ಒಂದು ಕೆಲಸ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ. ಅದೇ ಇದನ್ನ ನಾವು ಎಚ್ಚೆತ್ಕೋಬೇಕು ಮತ್ತು ನಾವು ನೀವೆಲ್ಲ ಕೈ ಜೋಡಿಸೋದು ಇದು ಮಾಡಿಸ್ಬೋದು ಅಂತ ಅನ್ಕೋತೀನಿ. ನಮ್ಮ ಸೌತ್ ಕೊರಿಯನ್ ಮಾರ್ಕೆಟ್ ಕಾಸ್ಪಿ ಏನಿದೆ, ಕಾಪ್ಸಿ ಏನಿದೆ ಅದು ಆಲ್ಮೋಸ್ಟ್ ಒಂದು 50% ಅಷ್ಟು ಕರೆಕ್ಷನ್ ತಗೊಂಡು, ಇದಕ್ಕಿಂತ ಜಾಸ್ತಿನೇ ಒಂದೇ ಸರಿಗೆ ವಿದಿನ್ ಒಂದು 5-6 ವೀಕಲ್ಲಿ ತುಂಬಾ ದೊಡ್ಡ ಒಂದು ಫಾಲ್ ನ ಸೌತ್ ಕೊರಿಯನ್ ಮಾರ್ಕೆಟ್ ತಗೊಂಡು. ಸೊ ಇದು ಏನಕ್ಕೆ ಆಯ್ತು ಅಂತ ಒಂದು ಹಿಸ್ಟ್ರಿ ನೋಡೋಣ, ಮತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ, ಇದರಿಂದ ನಾವು ಏನ್ ಮಾಡಬೇಕು ಅಂತ ಒಂದು ತಿಳ್ಕೊಳ್ಳೋಣ. ನೋಡಿ, ಮೇನ್ ಆಗಿ ನಮ್ಮ ಪ್ರಪಂಚದಲ್ಲಿ ನೋಡ್ಕೊಂಡ್ರೆ ಎಲ್ಲಾ ಕಡೆನೂ ಜಾಸ್ತಿ ದುಡ್ಡು ಅಂದ್ರೆ ಮ್ಯಾಕ್ಸಿಮಮ್ ಮನಿ ಫ್ಲೋ ಆಗ್ತಾ ಇರೋದು AI ಸ್ಟಾಕ್ ಗಳಿಗೆ. ಎಲ್ಲೆಲ್ಲಿ AI ಅಂತ ಹೆಸರು ಬಂದ ತಕ್ಷಣ ಅಲ್ಲಿ ದುಡ್ಡು ಫ್ಲೋ ಆಗ್ತಾ ಇದೆ. ಯಾವುದೇ ಒಂದು ಕಂಪನಿ ಇರ್ಬೋದು, US ಅಲ್ಲಿ ನೀವು ಟೆಕ್ ಜೈಂಟ್ಸ್ ಗಳು ತಗೊಳ್ಳಿ, ಎಲ್ಲೇ ಯುರೋಪಿಯನ್ ಟೆಕ್ ಜೈಂಟ್ಸ್ ತಗೊಳ್ಳಿ, ಎಲ್ಲ ಇಂಡಿಯಾದಲ್ಲೂ ಕೂಡ AI ಅಂದ ತಕ್ಷಣ ದುಡ್ಡಲ್ಲಿಗೆ ಫ್ಲೋ ಆಗ್ತದೆ. ಆ ಒಂದು ಸಂದರ್ಭ ಹಿಸ್ಟಾರಿಕಲಿ ಬೇರೆ ಬೇರೆ ಒಂದು ಬ್ಯಾಂಕಿಂಗ್ ಡೇಟಾ ಸೆಂಟರ್ ಕ್ರಾಂತಿ ಇರ್ಬೋದು, ಅಥವಾ ಬೇರೆ ಬೇರೆ ಒಂದು ಸೆಕ್ಟರ್ಗಳಿತ್ತು. ಈಗ ನಡೀತಿರೋದು ಒಂದು AI ಕ್ರಾಂತಿಯಲ್ಲಿ ದುಡ್ಡು ಅಲ್ಲಿಗೆ ಹೋಗ್ತಾ ಇರೋದು ನಿಜ. ಸೊ ಏನಾಗ್ತಿದೆ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತಾರೆ, ಫೋಮೋ ಅಂತ ನೀವು ಕೇಳಿರ್ಬೋದು. ಈ ಫೋಮೋಲ್ ಏನಂದ್ರೆ ಸರ್ವೇ ಸಾಧಾರಣ ಎಲ್ಲಾ ಜನರು ಏನ್ ಮಾಡಿದ್ರೆ AI ಅಂತ ಹೇಳ್ಬಿಟ್ಟು ಪಬ್ಲಿಕ್ ಪಾರ್ಟಿಸಿಪೇಷನ್ ಅಲ್ಲಿ ಮಾರ್ಕೆಟ್ ನ AI ಸ್ಟಾಕ್ ಗಳಲ್ಲಿ ಜೂಮ್ ಅಂತ ಮೇಲೆ ತಗೊಂಡ್ರು. ಸೌತ್ ಕೊರಿಯನ್ ಮಾರ್ಕೆಟ್ ಅಲ್ಲಿ ಮೇನ್ ಆಗಿ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ ಕೆಲವು AI ರಿಲೇಟೆಡ್ ಸ್ಟಾಕ್ಸ್ ಗಳು ಸಿಕ್ಕಾಪಟ್ಟೆ ಜಾಸ್ತಿ ಬೆಳೆಯಿತು, ಅಂದ್ರೆ ಮಿತಿ ಮೀರಿ ಬೆಳೀತು. ಯಾಕೆ ಬೆಳೀತು? ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಮತ್ತೆ ಜನ ಹತ್ರ ಇಷ್ಟು ದುಡ್ಡು ಅಷ್ಟು ಇನ್ವೆಸ್ಟ್ ಮಾಡಕ್ಕೆ ಖಂಡಿತ ಇಲ್ಲ. ಏನ್ ಮಾಡಿದ್ರು ಅಂದ್ರೆ ಎಲ್ರೂ ಈ MTF ಅಥವಾ ಸಾಲಗಳನ್ನ ತಗೊಂಡು, ಲೋನ್ ತಗೊಂಡು ಈ ತರ ಒಂದು ಸ್ಟಾಕ್ ಗಳಲ್ಲಿ ಹೂಡಿಕೆ ಮಾಡಿದ್ರು. ಓಕೆ, ನಂಗೆ MTF ಕಮ್ಮಿ ಇಂಟ್ರೆಸ್ಟ್ ಸಿಗುತ್ತೆ, ಇದು ಒಂದು 100%, 200%, 300% ರಿಟರ್ನ್ ಕೊಡ್ಬೋದು ಅನ್ಕೊಂಡು MTF ಸಾಲಗಳು ತಗೊಂಡು ಇನ್ವೆಸ್ಟ್ಗಳನ್ನ ಮಾಡಿದ್ರು ಈ ತರ ಒಂದು AI ಸ್ಟಾಕ್ಗಳಲ್ಲಿ. ಈಗೇನಾಯ್ತು? ಬಬಲ್ ಬರ್ಸ್ಟ್ ಆಯ್ತು. ಅಂದ್ರೆ ಬಬಲ್ ಅಂದ್ರೆ ಯಾಕೆ ಹೇಳ್ತಾನೆ? AI ಬಬಲ್ ಅಲ್ಲ, AI ಮೇಲೆ ಹಾಕಿರುವ ದುಡ್ಡು ಸಿಕ್ಕಾಪಡೆ ಜಾಸ್ತಿ, ಅದಕ್ಕೆ ಬರುವಂತಹ ಮಿತಿಮೀರಿ ದುಡ್ಡನ್ನ ಒಂದು ಇದು ಬರ್ತದೆ. AI ಇಸ್ ರಿಯಾಲಿಟಿ. AI ಮುಂದೆ ಫ್ಯೂಚರಲ್ಲಿ ಎಲ್ಲ ಜಾಬ್ ಕಿತ್ಕೊಳ್ಳುತ್ತೆ, ಎಲ್ಲ ಎಕಾನಮಿ ಚೇಂಜ್ ಮಾಡುತ್ತೆ, ಇಡೀ ಪ್ರಪಂಚನ ಚೇಂಜ್ ಮಾಡುತ್ತೆ. ಅದಂತೂ ಖಂಡಿತ. AI ಕಂಪನಿಗಳು ಪ್ರಾಫಿಟಬಲ್ ಆಗುತ್ತಾ? ಖಂಡಿತ ಒಂದು ಕಾಲದಲ್ಲಿ ಆಗೇ ಆಗುತ್ತೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಮಾರ್ಕೆಟ್ ಮಿತಿ ಮೀರಿ ಆ ಒಂದು ಕಂಪನಿಗಳಿಗೆ ದುಡ್ಡು ಕೊಡ್ತು. ಬಿಕಾಸ್ ಆಫ್ ರಿಟೇಲ್ ಪಾರ್ಟಿಸಿಪೇಷನ್, ಫೋಮೋ, ಸಿಕ್ಕಾಪಟ್ಟೆ ದುಡ್ಡು ಬಂದು ಮೇಲೆ ಹೋಯ್ತು. ಆಯ್ತಾ? ಆಮೇಲೆ ಏನಾಯ್ತು? ಇದು ಒಂದ್ ಕಡೆ ಮೇಲೆ ಹೋಗ್ಬೇಕಾದ್ರೆ ಫೋಮೋಲಿ ಮಾರ್ಕೆಟ್ ಜುಮ್ ಅಂತ ಮೇಲೆ ಹೋಯ್ತು, ಮಿತಿ ಮೀರಿ ಹೋಯ್ತು. ಈಗ ಮಿತಿ ಮೀರಿ ಬಿತ್ತು. ಯಾಕೆ ಬಿತ್ತು ಮಿತಿ ಮೀರಿ? ಅಗೇನ್ MTF. ಏನ್ MTF ಕಾರಣ? ಜನ ಸಾಲ ತಗೊಂಡು ಇನ್ವೆಸ್ಟ್ ಮಾಡಿರ್ತಾರೆ, ದುಡ್ಡು ತೀರಿಸಲೇಬೇಕು, ಬಡ್ಡಿ ಕೊಡ್ಲೇಬೇಕು, ಪ್ರತಿಯೊಂದು ಮಾಡ್ಲೇಬೇಕು, MTF ಬಡ್ಡಿ ಕೊಡ್ಲೇಬೇಕು. ಸೊ ಈ ತರ ಒಂದು ಕೊಟ್ಟು ಈ ತರ ಒಂದು ಕೆಲಸದಲ್ಲಿ ಏನ್ ಮಾಡ್ತು? ಒಂದ್ಸರಿ ಸ್ಟಾಕ್ ಅಲ್ಲಿ ಅಂದ್ರೆ ದೊಡ್ಡ ಒಂದು ಫಂಡ್ ಹೌಸ್ಗಳು ಪ್ರಾಫಿಟ್ ಬುಕ್ಕಿಂಗ್ ಯಾವಾಗ ಮಾಡಕ್ ಶುರು ಮಾಡಿದ್ರು ಅಂದ್ರೆ ಅವ್ರು ಗೊತ್ತಾಯ್ತು ಅವ್ರ ಫಂಡ್ ಹೌಸ್ಗಳಿಗೆ, ಓಕೆ ಈ AI ಸ್ಟಾಕ್ಗಳು ಆಲ್ರೆಡಿ ತುಂಬಾ ದೊಡ್ಡ ಒಂದು ಇದಾಗಿದೆ, ಈಗ ಸಾಕು, ಇದಕ್ಕೆ ಮುಂದೆ ಹೋಗಲ್ಲ ಅಂತ ಗೊತ್ತಾಗಿ ಆ ಸ್ಮಾರ್ಟ್ ಮನಿ ಪೀಪಲ್ ಏನ್ ಮಾಡಿದ್ರು? ದುಡ್ಡನ್ನ ಸೆಲ್ ಮಾಡಕ್ ಶುರು ಮಾಡಿದ್ರು. ಯಾವಾಗ ಸೆಲ್ ಮಾಡಕ್ ಶುರು ಮಾಡಿದ್ರು? ಕೆಲವು ಇಂಡಿಕೇಟರ್ಗಳನ್ನ ಬ್ರೇಕ್ ಮಾಡ್ತು. ಒಂದು 50 ಮೂವಿಂಗ್ DMA ಇರ್ಬೋದು, 200 DMA ಇರ್ಬೋದು, ಯಾವುದೋ ಒಂದು ಸಪೋರ್ಟ್ ಲೆವೆಲ್ನ ಬೀಟ್ ಮಾಡಿರುತ್ತೆ. ಬೀಟ್ ಮಾಡಿದ ತಕ್ಷಣ ಪ್ಯಾನಿಕ್ ಶುರು ಆಯ್ತು. MTF ಅಲ್ಲಿ ಸಾಲ ತಗೊಂಡು ಬಂದಿರುವಂತಹ ದುಡ್ಡು ಮಾಡಿರುವಂತಹ ಇನ್ವೆಸ್ಟರ್ಸ್ ಏನ್ ಮಾಡಿದ್ರು? ಅವ್ರುಗಳು ಮಾಡಿದ್ರು, ನೀವು ಎಷ್ಟು ಕಾರು ಹೋಗ್ಲಪ್ಪ, ಸಾಲ ತಿರ್ಸ್ಕೋಬೇಕು, ನಾವು 1 ಲಕ್ಷ ಸಾಲ 80,000 ಹೋದ್ರು ಸಾಕಪ್ಪ, 60,000 ಹೋದ್ರು ಸಾಕಪ್ಪ ಅಂದ್ಬಿಟ್ಟು ಮಾರ್ಕೊಂಡು ಅಷ್ಟೊಂದು ಜೋರಾಗಿ ಬೀಳುವಂತಹ ಅವಶ್ಯಕತೆ ಇರಲಿಲ್ಲ. ಅಂದ್ರೂ ಸಡನ್ ಆಗಿ ಧಮ್ ಅಂತ ಬಿತ್ತು. ಯಾಕೆ? ಅಗೇನ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಂದ್ರೆ ಎಲ್ಲಿ ನಂಗೆ ಏನು ಇಲ್ಲದೆ ಹೋಗುತ್ತೋ, ಸಾಲ ಬೇರೆ ತೀರಿಸಬೇಕು, ಆ ಪ್ರೆಷರ್. ನೋಡಿ, ವಿಡಿಯೋದ ಮೇನ್ ಕಾರಣನೇ ಇದು. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸಾಲ ತಗೊಂಡು ಟ್ರೇಡಿಂಗ್ ಮಾಡೋದಾಗ್ಲಿ, ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಮಾಡಿದರೆ ನೀವು ಯಾವತ್ತೂ ಒಂದು ಪ್ರೆಷರ್ ಇರ್ತೀರಾ. ನೀವೊಂದು ವೈಸ್ ಡಿಸಿಷನ್ ಅಥವಾ ಒಂದು ಇನ್ಫಾರ್ಮ್ ಡಿಸಿಷನ್ ಅಥವಾ ಒಂದು ಕರೆಕ್ಟ್ ಡಿಸಿಷನ್ ತೊಗೊಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಿಮಗೆ ಸಾಲ ತೀರಿಸೋ ಪ್ರೆಷರ್ ಇರುತ್ತೆ. ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಚೆನ್ನಾಗಿಲ್ವಾ? ಇವತ್ತಿಗೂ ಚೆನ್ನಾಗಿದೆ, ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬಿಡ್ತಾರೆ, ಪ್ರಾಫಿಟಬಲ್ ಆಗಿದೆ, ಪ್ರತಿಯೊಂದು ಸರಿ ಇದೆ. ಬಟ್ ಸ್ಟಾಕ್ ಆಫ್ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಯಾಕೆ ಅಷ್ಟೊಂದು ಬೆಳಬೇಕಿತ್ತು? ಸೌತ್ ಕೊರಿಯನ್ ಎಕಾನಮಿ ಚೆನ್ನಾಗಿಲ್ವಾ? ಸೂಪರ್ ಆಗಿದೆ ಅಂದ್ರೂ ಯಾಕೆ ಅಷ್ಟೊಂದು ಮಾರ್ಕೆಟ್ ಬೆಳಬೇಕಿತ್ತು? ಓನ್ಲಿ ಬಿಕಾಸ್ ಅನ್ನೆಸೆಸರಿ ಆಗಿರುವಂಥ ದುಡ್ಡು ಒಂದು ಜಾಗಕ್ಕೆ ಹೋದ್ರೆ ಅದು ಅಷ್ಟೇ ಬೇಗ ಹೊರಗೊಟ್ಟೋಗುತ್ತೆ ಅಲ್ವಾ? ಇದು ಒಂದು ನಮ್ಮ ಜೀವನದ ನಿಯಮನೂ ಅಷ್ಟೇ, ಸ್ಟಾಕ್ ಮಾರ್ಕೆಟ್ ನಿಯಮನೂ ಅಷ್ಟೇ. ಅನ್ನೆಸರಿ ದುಡ್ಡು ಹೋಯ್ತು, ಅನ್ನೆಸರಿಯಾಗಿ ವಾಪಸ್ ಬಿತ್ತು, ಮತ್ತೆ ರಿಕವರಿ ಆಗ್ತದೆ. ಯಾಕೆ ರಿಕವರಿ ಆಗುತ್ತೆ? ನಾ ಯಾವತ್ತು ಹೇಳ್ತಾ ಇದ್ದೀನಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ. ಒಂದು ಸ್ಟಾಕ್ ಬೆಲೆ ಹಿಂಗೇ ಹೋಗ್ತಾ ಇರ್ಬೇಕು, ಪ್ರಾಫಿಟಬಲ್ ಆಗ್ತದೆ ಅಂದ್ರೆ ಅದರ ಪ್ರಾಫಿಟ್ ಮೇಲೆ, ಅದರ ಅರ್ನಿಂಗ್ ಮೇಲೆ, ಅದರ ಗ್ರೋತ್ ಮೇಲೆ ಸ್ಟಾಕ್ ಪ್ರೈಸ್ ನಿಯಮ ಇರಬೇಕು. ಬಟ್ ಒಂದ್ಸರಿ ಫುಲ್ ಮೇಲೆ ಹೋಗುತ್ತೆ, ಒಂದ್ಸರಿ ಫುಲ್ ಕೆಳಗೆ ಹೋಗುತ್ತೆ, ಏನೇ ಆದ್ರೂ ವಾಪಸ್ ಮೀಡಿಯನ್ಗೆ ಬರಲೇಬೇಕು. ಅದೇ ಸ್ಟಾಕ್ ಮಾರ್ಕೆಟ್ನ ನಿಯಮ. ಸೊ ಅನ್ನೆಸರಿ ಮೇಲೋಗಿತ್ತು, ಅನ್ನೆಸರಿ ಕೆಳಗೆ ಬಿತ್ತು, ಮತ್ತೆ ವಾಪಸ್ ಅದು ರಿಕವರಿ ಆಗಿ ಮಾಮೂಲಿ ಇದಕ್ಕೆ ಬರ್ತಾ ಇದೆ. ಇದರಿಂದ ನಾವೇನು ಕಲ್ತ್ಕೋತೀವಿ? ಇಂಡಿಯಾದಲ್ಲಿ ಏನು ಪ್ರಾಬ್ಲಮ್ ಆಗಿದೆ? ಇಂಡಿಯಾದಲ್ಲಿ ಹಿಸ್ಟಾರಿಕಲಿ ಹೈಯೆಸ್ಟು ಸಾಲ ತಗೊಂಡಿರೋ ದುಡ್ಡು, MTF ಇರ್ಬೋದು ಅಥವಾ ಬೇರೆ ಥರ ಸಾಲ ಇರ್ಬೋದು, ಹಿಸ್ಟಾರಿಕಲಿ ಹೈಯೆಸ್ಟ್ ಸಾಲ ಮಾಡಿರೋ ದುಡ್ಡು ಈಗ ಸ್ಟಾಕ್ ಮಾರ್ಕೆಟಲ್ಲಿ ಇದೆ. ಆಯ್ತಾ? ನಮ್ಮ ಸ್ಟಾಕ್ ಮಾರ್ಕೆಟ್ ಕೂಡ ಒಂದು ಆಲ್ ಟೈಮ್ ಹೈ ಹತ್ತಕ್ಕೆ ಅಂದ್ರೆ 24,000 ಮೇಲೆ, 25,000 ಮೇಲೆ, 26,000 ಇದೆಲ್ಲ ಓಡ್ತಾ ಇದೆ. ಈ ದುಡ್ಡು ನಿಜವಾಗ್ಲೂ ಆ ಒಂದು ಸ್ಟಾಕ್ ಮಾರ್ಕೆಟ್ನ ಯೋಗ್ಯತೆ ಹೆಂಗೆ ಬಂದಿದ್ಯಾ, ಅಥವಾ ನಮ್ಮ ಜನಗಳು, ನಾವು ನೀವು ಕೂಡ
ಫೋಮೋ ಇಂದ ಅದನ್ನ ನಾವು ಅಷ್ಟೊಂದು ಇನ್ವೆಸ್ಟ್ ಮಾಡಿದೀವ, ಇದನ್ನ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಈ ತರ ಒಂದು ಕಥೆಗಳಿಂದ ನಮ್ಮ ಇಂಡಿಯನ್ ನಲ್ಲಿ ನೀವು ಈ ಒಂದು ಲಿಸ್ಟ್ ನೋಡ್ತಾ ಇರಬಹುದು. ಈ ಲಿಸ್ಟ್ ಅಲ್ಲಿ ನಿಮಗೆ ಕಾಣಿಸ್ತಾ ಇರುವಂತಹ ಸ್ಟಾಕ್ ಗಳಲ್ಲಿ ಹೈಯೆಸ್ಟ್ ಲೆವರೇಜ್ ಸ್ಟಾಕ್ ಗಳಿವೆಲ್ಲ, ಅಂದ್ರೆ ತುಂಬಾ ಸಾಲ ಮಾಡಿ MTF ಅಲ್ಲಿ ಬಂದಿರುವಂತಹ ದುಡ್ಡು ಇದರಲ್ಲಿ ಆಯ್ತಾ. ಇದಲ್ಲದೆ ಹಲವಾರು ಸ್ಟಾಕ್ ಗಳಿದೆ ಈ ತರ. ಸೊ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ದುಡ್ಡಿದೆ. ನಾವು ಒಂದು ಕಲಿಬೇಕಂದ್ರೆ ಟ್ರೇಡಿಂಗ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ ನಾವು MTF ಅಥವಾ ಲೋನ್ ತೊಗೊಂಡು ಮಾಡೋದು ತುಂಬ ತಪ್ಪು ಅಂತ ನನಗೆ ಅನ್ಸುತ್ತೆ. ಹ್ಯಾವ್ ಅ ಗ್ರೇಟ್ ಡೇ.